ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬಿಗಿನರ್ ಇಂಗ್ಲಿಷ್ ಕ್ಲಾಸ್ ನಂಬರ್ 13. ಇವತ್ತಿನ ಕ್ಲಾಸ್ನಲ್ಲಿ ನಾವು ಆ್ಯಟ್ನ ಎಲ್ಲೆಲ್ಲಿ ಯಾವ್ಯಾವ ಡಿಫ್ರೆಂಟ್ ಪ್ಲೇಸ್ ಜೊತೆ ಯೂಸ್ ಮಾಡ್ತೀವಿ ಅನ್ನೋದನ್ನ ನೋಡ್ತಾ ಇದ್ದೀವಿ. ಆ್ಯಂಡ್ ನೀವು ಲಾಸ್ಟ್ ಕ್ಲಾಸ್ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಈ ಕ್ಲಾಸ್ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ, ರೈಟ್? ಆ್ಯಂಡ್ ನಾವು ಇವತ್ತು ಯೂಸ್ ಮಾಡ್ತಾ ಇರುವಂಥ ಸ್ಟ್ರಕ್ಚರ್ ಇಸ್ ದಿಸ್. ಆ್ಯಟ್ ಜೊತೆ ಒಂದು ಲೊಕೇಶನ್ ಇರುತ್ತೆ. ಏನು ಲೊಕೇಶನ್ ಅಂದರೆ, ನೋಡಿ, ಲೊಕೇಶನ್ ಅಂದರೆ ಒಂದು ದೊಡ್ಡ ಜಾಗ ಅಲ್ಲ, ಒಂದು ಸ್ಪಾಟ್. ಅದು ಎಷ್ಟೇ ದೊಡ್ಡದಿದ್ರೂ ಒಂದು ಸ್ಪಾಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಈಗ ನೋಡಿ, ನಾನು ಈ ಸೆಂಟೆನ್ಸ್ನ ಹೇಳಬೇಕು. ನಾನು ಕೆಲಸದಲ್ಲಿದ್ದೀನಿ ಅಂತ. ಕೆಲಸ ಮಾಡೋ ಜಾಗ ಒಂದು ಲೊಕೇಶನ್ ಅಲ್ವಾ? ಲೈಕ್ ಭೂಮಿ ಮೇಲೆ ಒಂದು ಲೊಕೇಶನ್, ಮ್ಯಾಪ್ನಲ್ಲಿ ಒಂದು ಲೊಕೇಶನ್. ಆ ಲೊಕೇಶನ್ ನೀವು ಒಂದು ಪಾಯಿಂಟ್ ಥರ ನೋಡಿ, ದೂರದಿಂದ ನೋಡಿದಾಗ ಒಂದು ಪಾಯಿಂಟ್ ಥರ ಕಾಣುತ್ತಲ್ವಾ? ಮ್ಯಾಪ್ ಮೇಲೆ ಒಂದು ಸ್ಪಾಟ್ ಕಾಣುತ್ತಲ್ವಾ? ಆ ಥರ ನಾವು ಜಾಗಗಳನ್ನ ಸ್ಪಾಟ್ ಆಗಿ, ಒಂಥರ ಪಾಯಿಂಟ್ ಆಗಿ ನೋಡಿದಾಗ ಅವುಗಳನ್ನ ನಾವು ಲೊಕೇಶನ್ ಅಂತ ಕರಿತೀವಿ. ಆ್ಯಂಡ್ ಅವುಗಳಿಗೆ ನಾವು ಆಟ್ ಯೂಸ್ ಮಾಡ್ತೀವಿ. ಲೈಕ್ ದಿಸ್: ಐ ಆಮ್ ಆಟ್ ವರ್ಕ್. ಇನ್ನಲ್ಲ, ಆಟ್ ವರ್ಕ್. ಐ ಆಮ್ ಅಟ್ ವರ್ಕ್ ಅಂದರೆ ನಾನು ಕೆಲಸದಲ್ಲಿದ್ದೀನಿ, ಅಂದರೆ ಕೆಲಸ ಮಾಡೋ ಜಾಗದಲ್ಲಿದ್ದೀನಿ, ಆ ಸ್ಪಾಟಲ್ಲಿದ್ದೀನಿ, ರೈಟ್? ಅದೇ ಥರ ಐ ಆಮ್ ಅಟ್ ಹೋಮ್ ಅಂದರೂ ಕೂಡ ಆ ಎಂಟೈರ್ ಮನೆ ಒಂದು ಪಾಯಿಂಟ್, ಒಂದು ಸ್ಪಾಟ್ ಥರ ನೋಡಿದಾಗ ಅದ್ರ ಜೊತೆ ಆಟ್ ಯೂಸ್ ಮಾಡ್ತೀವಿ. ಅದು ತುಂಬ ವರಿ ಮಾಡ್ಕೋಬೇಡಿ, ನಂಗೆ ಅರ್ಥ ಆಗ್ತಿಲ್ಲ ಯಾಕೇನು. ನೆಕ್ಸ್ಟ್ ನೀವು ಮುಂದೆ ಕಲಿತೀರಾ. ಈಗ ನಾನು ಏನು ಹೇಳಿದೆ ಅಷ್ಟು ಮಾತ್ರ ನೆನ್ಪಿಟ್ಕೊಳ್ಳಿ, ಆಲ್ ರೈಟ್? ಈಗ ಇದನ್ನು ಪ್ರಾಕ್ಟೀಸ್ ಮಾಡೋಣ. ಫಸ್ಟ್, ಐ ಆಮ್ ಅಟ್ ವರ್ಕ್, ನಾನು ಕೆಲಸದಲ್ಲಿದ್ದೀನಿ. ಆ್ಯಂಡ್ ಈಗ ಇದನ್ನು ನೀವು ನೆಗೆಟಿವ್ ಮಾಡಿ, ಐ ಆಮ್ ನಾಟ್ ಅಟ್ ವರ್ಕ್. ನಾನೆಲ್ಲಿದ್ದೀನಿ? ವೇರ್ ಆಮ್ ಐ? ವೇರ್ ಐ ಆಮ್ ಅಲ್ಲ, ಹೇಳಿದೆ ನೆನಪಿದೆಯಾ? WH ಕ್ವಶನ್ ಅಲ್ಲಿ ಸಬ್ಜೆಕ್ಟ್ ಲಾಸ್ಟ್ ಅಲ್ಲಿ ಇರುತ್ತೆ. ವೇರ್ ಆಮ್ ಐ? ನಾನು ಕೆಲಸದಲ್ಲಿದ್ದೆ. ಐ ವಾಸ್ ಅಟ್ ವರ್ಕ್. ನಾನು ಕೆಲಸದಲ್ಲಿ ಇರಲಿಲ್ಲ. ಐ ವಾಸ್ ನಾಟ್ ಅಟ್ ವರ್ಕ್. ಎಲ್ಲಿದ್ದೆ? ವೇರ್ ವಾಸ್ ಐ? ಫ್ಯೂಚರ್ ಅಲ್ಲಾದ್ರೆ ಐ ವಿಲ್ ಬಿ ಅಟ್ ವರ್ಕ್. I will not be at work. Where will I be? ನೋಡಿ, ಐ ವಿಲ್ ನಾಟ್ ಬಿ ಅಂತಾನೆ ನಮ್ಮ ಬಾಯಲ್ಲಿ ಬರಬೇಕು. ವೇರ್ ವಿಲ್ ಐ ಬಿ ಅಂತಾನೆ ಬರಬೇಕು. ನಾನು ಅದನ್ನು ಜಂಬಲ್ ಮಾಡಬಾರ್ದು, ಹೇಳೋವಾಗ ತಪ್ಪಾಗಿ ಹೇಳಬಾರ್ದು ಅನ್ನೋ ಆಗಿದ್ರೆ ಒಂದು 10, 20, 50 ಸರಿ ಈ ಸೆಂಟೆನ್ಸ್ಗಳನ್ನ ಓದಿ. ನಿಮ್ಮ ಬಾಯಲ್ಲಿ ಫಾಸ್ಟಾಗಿ, ಫ್ಲೂಯೆಂಟಾಗಿ ಬರೋವರೆಗೂ ರಿಪೀಟೆಡಾಗಿ ಓದಿ. ಬೋರಿಂಗ್ ಅನಿಸುತ್ತೆ, ಬಟ್ ಅದೇ ನಿಮ್ಮನ್ನು ಸ್ಟ್ರಾಂಗ್ ಮಾಡುತ್ತೆ. ಆ್ಯಂಡ್ ಈಗ ನೋಡಿ, ನಾನು ಟೈಮ್ನ ಹಾಕ್ತಾ ಇದ್ದೀನಿ ಇಲ್ಲಿ. ಐ ಆಮ್ ಅಟ್ ವರ್ಕ್ ಟುಡೇ. ನಾನು ಇವತ್ತು ಕೆಲಸದಲ್ಲಿದ್ದೀನಿ. ಐ ಆಮ್ ನಾಟ್ ಅಟ್ ವರ್ಕ್ ಟುಡೇ. ನಾನು ಇವತ್ತೆಲ್ಲಿದ್ದೀನಿ? ವೇರ್ ಆಮ್ ಐ ಟುಡೇ? ಸೊ ಇಲ್ಲಿ ಟುಡೇ ಅನ್ನೋದು ಟೈಮ್ ಅಲ್ವಾ? ಯಾವಾಗಲೂ ಕೂಡ ಟೈಮ್ನ ವರ್ಡ್ ಎಂಡಲ್ಲಿರುತ್ತೆ, ಸೆಂಟೆನ್ಸ್ನ ಲಾಸ್ಟಲ್ಲಿ, ಎಂಡಲ್ಲಿರುತ್ತೆ. Where am I today? I was at work yesterday. I was not at work yesterday. Where was I yesterday? And ಈಗ ನಾಳೆ ಬಗ್ಗೆ ಹೇಳಿ. I will be at work tomorrow. I will not be at work tomorrow. Where will I be tomorrow? All right? ಸೊ ವಿಡಿಯೋ ಪಾಸ್ ಮಾಡಿ ಈಗ ಒಂದು 2-3 ಸರಿ ಚೆನ್ನಾಗಿ ಓದಿ. ನಾನು ಹೇಳಿದ್ನಲ್ಲ, ರೀಡಿಂಗ್ ತುಂಬ ಮಾಡಬೇಕು ಬಿಗಿನರ್ಸ್. ನಿಮ್ಗೆ ಎಷ್ಟೇ ಬೋರ್ ಆಗ್ತಿದೆ ಅನ್ನಿಸ್ತಿದ್ರು, ರೀಡಿಂಗ್ ಮಾಡ್ತಾನೇ ಇರಿ. ನಿಮ್ಮ ಬಾಯಲ್ಲಿ ಅದು ಫ್ಲೂಯೆಂಟಾಗಿ ಬರೋವರೆಗೂ. ವರ್ಡ್ನ ಆರ್ಡರ್ ನೀವು ತುಂಬ ಸರಿ ಮಿಸ್ ಮಾಡಿಬಿಡ್ತೀರ, ಹಿಂದೆ ಮುಂದೆ ಮಾಡ್ತೀರಾ. ಅದು ಆಗಬಾರ್ದಂದ್ರೆ ಚೆನ್ನಾಗಿ ಪ್ರಾಕ್ಟೀಸ್ ಆಗಬೇಕು ನಿಮಗೆ. ಆ್ಯಂಡ್ ಆ್ಯಟ್ನ ಮತ್ತೆ ನಾವು ಯಾವ್ಯಾವ ಜಾಗಗಳ ಜೊತೆ ಯೂಸ್ ಮಾಡ್ತೀವಿ ನೋಡಿ. ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿದೆ, ಆಟ್ ಹೋಮ್ ಅಂತಾನೆ ಹೇಳಬೇಕು, ಇನ್ ಹೋಮ್ ಅಲ್ಲ. ಅದೇ ಥರ ಆಟ್ ವರ್ಕ್, ಕೆಲಸದಲ್ಲಿ. ಐ ಆಮ್ ಅಟ್ ಸ್ಕೂಲ್, ನಾನೀಗ ಸ್ಕೂಲ್ನಲ್ಲಿದ್ದೀನಿ. ಐ ಆಮ್ ಅಟ್ ಸ್ಕೂಲ್ ಅಂತಾನೆ ಯಾಕೆ ಹೇಳಬೇಕು ನೋಡಿ? ನಾ ಹೇಳಿದೆ, ಎಂಟೈರ್ ಸ್ಕೂಲ್ನ ನೀವು ಒಂದು ಸ್ಪಾಟ್ ಅಂತ ತಗೊಂಡ್ರೆ ಆಗ ಆಟ್ ಸ್ಕೂಲ್ ಅಂತಾನೆ ಹೇಳಬೇಕು. ಸೊ ಸ್ಕೂಲ್ನ ನಾವು ಯಾವುದೇ ಜಾಗದಲ್ಲಿದ್ದರೂ ಕೂಡ ಆಟ್ ಸ್ಕೂಲ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್,
ಯಾವುದಾದ್ರು ಒಂದು ಕ್ಲಾಸ್ ರೂಮ್ನಲ್ಲಿದ್ದರು, ಆಫೀಸ್ ರೂಮಲ್ಲಿದ್ದರು, ಗೇಟ್ ಹತ್ರ ಇದ್ದರು, ಸ್ಕೂಲ್ನ ಹಿಂದೆ ಇದ್ದರು, ಸ್ಕೂಲ್ನ ಪಕ್ಕದಲ್ಲಿದ್ದರು, ಎಲ್ಲೇ ಇದ್ದರೂ ಕೂಡ ಆ ಎಂಟೈರ್ ಏರಿಯಾನ ನಾವು ಒಂದು ಸ್ಪಾಟ್, ಒಂದು ಲೊಕೇಶನ್ ಅಂತ ತಗೊಂಡ್ವಿ ಅಲ್ವಾ? ಆದ್ರಿಂದ ಐ ಆಮ್ ಅಟ್ ಸ್ಕೂಲ್ ಅಂದರೆ ಎಂಟೈರ್ ಏರಿಯಾ ಕವರ್ ಆಗಿಬಿಡುತ್ತೆ. ಅದೇ ಥರ ಐ ಆಮ್ ಅಟ್ ಕಾಲೇಜ್ ಕೂಡ. ಐ ಆಮ್ ಅಟ್ ಟ್ಯೂಷನ್. ನಾವೇನು ಹೇಳ್ತಾ ಇದ್ದೀವಿ, ನಾನು ಈ ಸ್ಪಾಟಲ್ಲಿ ಇದ್ದೀನಿ ಅಂತ ಹೇಳ್ತಾ ಇರೋದು. ಐ ಆಮ್ ಅಟ್ ಟ್ಯೂಷನ್, ನಾನು ಟ್ಯೂಷನಲ್ಲಿದ್ದೀನಿ. ಐ ಆಮ್ ಅಟ್ ಕಾಲೇಜ್, ನಾನು ಕಾಲೇಜಲ್ಲಿದ್ದೀನಿ. ಐ ಆಮ್ ಅಟ್ ಸ್ಕೂಲ್, ನಾನು ಸ್ಕೂಲ್ನಲ್ಲಿದ್ದೀನಿ. ನಾವು ಒಳಗೇನೆ ಇರಬೇಕಾಗಿಲ್ಲ. ಕಾಲೇಜ್ನ ಹೊರಗಡೆ ಇದ್ದಾಗಲೂ ಕೂಡ ನಾವೇನಂತೀವಿ, ನಾನು ಕಾಲೇಜಲ್ಲಿ ಇದ್ದೀನಿ ಅಂತೀರಲ್ವಾ, ಆರ್ ನಾನು ಕಾಲೇಜ್ ಹತ್ರ ಇದ್ದೀನಿ ಅಂತೀರಲ್ವಾ, ಅವಾಗಲೂ ಹೇಳ್ಬೋದು. ಆಟ್ ಅನ್ನೋದು ಹತ್ತಿರ ಅನ್ನೋ ಮೀನಿಂಗ್ ಕೂಡ ಕೊಡುತ್ತೆ, ರೈಟ್? ಅದಕ್ಕೆ ನಾನು ಹೇಳಿದ್ದು ಆ ಎಂಟೈರ್ ಏರಿಯಾನ ನಾವು ಒಂದು ಸ್ಪಾಟ್ ಅಂತ ತಗೊಳ್ತೀವಿ, ಅದಕ್ಕೆ ಆಟ್ ಯೂಸ್ ಮಾಡಬೇಕು. ಐ ಆಮ್ ಅಟ್ ಹಾಸ್ಪಿಟಲ್, ಸೇಮ್ ಅದೇ ಮೀನಿಂಗ್ ಇಲ್ಲೂ ಕೂಡ. ಐ ಆಮ್ ಅಟ್ ಟೆಂಪಲ್ ಅನ್ಬೋದು, ಐ ಆಮ್ ಅಟ್ ಜಿಮ್ ಅನ್ಬೋದು, ಐ ಆಮ್ ಅಟ್ ಲಂಚ್ ಅಂದರೆ ಊಟ ಮಾಡೋ ಜಾಗ. ನಾನೀಗ ಊಟದಲ್ಲಿದ್ದೀನಿ ಅಂತೀರಲ್ವಾ, ಐ ಆಮ್ ಅಟ್ ಲಂಚ್ ಅಂತ ಹೇಳಿ. ಅದೇ ಥರ ಐ ಆಮ್ ಅಟ್ ಡಿನ್ನರ್, ಐ ಆಮ್ ಅಟ್ ಬ್ರೇಕ್ಫಾಸ್ಟ್ ಅನ್ಬೋದು, ರೈಟ್? ಅದು ಕೂಡ ಅಂದರೆ ಲೈಕ್ ವರ್ಕ್ ಥರನೇ. ಆಲ್ ರೈಟ್. ಸೊ ನೋಡಿ, ಇದೆಲ್ಲ ಈಸಿಯಾಗಿ ಬರಬೇಕಂದ್ರೆ ಇವತ್ತು ನೀವು ಈ ವರ್ಕ್ನ ಮಾಡಬೇಕು, ರೈಟ್? ಕಂಪ್ಲೀಟ್ ಸೆಂಟೆನ್ಸ್ ಮಾಡಿ ಎಲ್ಲ 3 ಟೆನ್ಸ್ಗಳಲ್ಲೂ ಲಾಸ್ಟ್ ಕ್ಲಾಸ್ನಲ್ಲಿ ಹೇಗೆ ಮಾಡಿದ್ರು ಅದೇ ಥರನೇ ಬರೆಯುವಾಗ ಕನ್ನಡದಲ್ಲೂ ಬರೀರಿ. ಬಿಗಿನರ್ಸ್ ಅಂತೂ ನೀವು ಮಾಡಲೇಬೇಕು. ನೀವು ಮಾಡಿರೋ ಎಲ್ಲ ಸೆಂಟೆನ್ಸ್ನ ಒಂದು 10 ಟೈಮ್ಸ್ ರೀಡಿಂಗ್ ಮಾಡಿ. ಫಸ್ಟು ನೋಡ್ಕೊಂಡು ಮಾಡಿ, ಆಮೇಲೆ ನೋಡದೆ ರೀಡಿಂಗ್ ಮಾಡಿ. ನೀವು ಬರೆದಿರೋ ಎಲ್ಲ ಸೆಂಟೆನ್ಸ್ನ ಫೋನಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ, ಹೇಳ್ತಾ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಇಯರ್ಫೋನ್ಸ್ ಹಾಕ್ಕೊಂಡು ಕೇಳಿಸ್ಕೊಳ್ಳಿ. ನಿಜವಾಗ್ಲೂ ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಫ್ರೀಯಾಗಿ ಕೂತ್ಕೊಂಡು ಪೇಷನ್ಸಿಂದ ಮಾಡಿ, ಚೆನ್ನಾಗಿ ಅರ್ಥ ಆಗುತ್ತೆ. ಆಲ್ ರೈಟ್. ಸೊ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.